ರಾಜ್ಯ ರಾಜಕೀಯದಲ್ಲಿ ಯಾರ ಮೇಲೆ ಆರೋಪ ಇದೆ ಆ ವ್ಯಕ್ತಿ ಇಲ್ಲದೇನೆ ಈಗ ಬಹಳ ಸದ್ದು ಮಾಡ್ತಾ ಇದೆ. ಅದೇ ಪೆನ್ ಡ್ರೈವ್ ಪ್ರಕರಣ. ಈಗ ಏನಾಗ್ತಾ ಇದೆ ಪೆನ್ ಡ್ರೈವ್ ಪ್ರಕರಣ ಮತ್ತೆ ಯಾಕೆ ಸದ್ದು ಮಾಡ್ತಾ ಇದೆ ಅಂದ್ರೆ ದೇವರಾಜೇಗೌಡರ ಬಹುದೊಡ್ಡ ಆರೋಪ. ಎಚ್ಡಿಕೆ ಮೇಲೆ ಆರೋಪ ಹೊರಿಸೋಕೆ 100 ಕೋಟಿಯ ಆಫರ್ ಅನ್ನ ಕೊಡುವಂತ ಪರಿಸ್ಥಿತಿಗೆ ಡಿಕೆ ಶಿವಕುಮಾರ್ ಬಂದ್ರ. ಡಿಕೆ ಶಿವಕುಮಾರ್ ವಿರುದ್ಧ ದೇವರಾಜೇಗೌಡ ಆರೋಪ ಮಾಡಿರೋದು ನಿಜಾನ? ಶತಕೋಟಿ ಆಫರ್ ಬಗ್ಗೆ ಮೌನವನ್ನ ಡಿಕೆ ಶಿವಕುಮಾರ್ ಮುರಿತಾರ? ಖಚಿತ ದಾಖಲೆಯನ್ನ ಇಟ್ಕೊಂಡೇ ದೇವರಾಜೇಗೌಡರ ಆರೋಪವನ್ನ ಮಾಡಿದ್ರ? ಈಗ 10 ಹಲವು ಪ್ರಶ್ನೆಗಳು, 10 ಹಲವು ಅನುಮಾನಗಳು, 10 ಹಲವು ರೀತಿಯಾದಂತ ಪ್ರಿಯಾಂಕಾ ಖರ್ಗೆ ಅವರು ಮಾತನಾಡ್ತಾ ಇದ್ರಂತೆ, ನೋಡೋಣ. ಅಥವಾ ನಮ್ಮ ಅಭ್ಯರ್ಥಿಯಿಂದ ಇದು ತಪ್ಪಾಗಿದೆ, ಮಾಡಬಾರ್ದಾಗಿತ್ತು, ಮಾನಸಿಕವಾಗಿ ಏನಾದರೂ ರೋಗ ಇತ್ತು, ಅವರಿಗೆ ಏನಾದರೂ ಇದ್ರೂ ನಾವು ಚಿಕಿತ್ಸೆ ಕೊಡಿಸ್ತೀವಿ, ಇದಕ್ಕೆ ನಾವು ಕ್ಷಮೆ ಕೇಳ್ತೀವಿ ಸಮಾಜದಲ್ಲಿ. ಇವತ್ತ ನಾವು ಬಾಯಿಂದ ಬಂದಿದೆಯಾ ಅವ್ರದ್ದು? ಇಲ್ಲ, ಇದು ಒಂದು ನಮ್ಮ ಸಮಾಜ, ನಮ್ಮ ಕುಟುಂಬದ ಮೇಲೆ ಒಂದು ಕಳಂಕ ಇದೆ. ಈ ಕಳಂಕ ಅಳಿಸೋ ತನಕ ನಾವು ರಾಜೀನಾಮೆ ಕೊಡ್ತೀನಿ. ಎಷ್ಟು ಜನ ಇದ್ದಾರೆ ಸರ್? 2 MLAಗಳಿದ್ದಾರೆ, ಒಬ್ರು MLC ಇದ್ದಾರೆ, ಒಬ್ಬರು MP ಇದ್ದಾರೆ. 4 ಜನ ಈ ಕುಟುಂಬದಲ್ಲೇ ಮೇಲ್ಮನೆ ಕೆಳಗಿನ ಮನೆ ಸದಸ್ಯರಿದ್ದಾರೆ. ಕೇಂದ್ರದಲ್ಲಿ ಒಂದು ಪ್ರಭಾವಿ ನಾಯಕರಿದ್ದಾರೆ. ಇಂಥ ಒಂದು ದೊಡ್ಡ ಕಳಂಕ ಈ ಕುಟುಂಬಕ್ಕೆ ಅಂಟ್ಕೊಂಡಾಗ, ಈ ಪಕ್ಷಕ್ಕೆ ಅಂಟ್ಕೊಂಡಾಗ ನಾವು ರಾಜೀನಾಮೆ ಕೊಡ್ತೀವಿ, ಈ ಕಳಂಕವನ್ನು ನಾವು ತೊಳೆಯೋ ತನಕ ನಾವು ಸಾರ್ವಜನಿಕ ಜೀವನದಿಂದ ದೂರ ಉಳಿತೀವಿ ಅಂತ ಹೇಳಿದಾರ? ಅದು ಬಿಟ್ಟು ಏನು ಹೇಳ್ತಾ ಇದ್ದಾರೆ? ಶಿವಕುಮಾರ್ ಮಹಾನಾಯಕರು ರಾಜೀನಾಮೆ ಕೊಡಬೇಕು, ತಿಮಿಂಗಳನ ಪರಮೇಶ್ವರ್ ಅವ್ರು ಹಿಡಿಬೇಕು. ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಂಡ್ರೆ ಮತ್ತು ಸ್ವಲ್ಪ ನಿಮ್ಮ ಮನೆಯಲ್ಲೇ ಶೋಧನೆ ಮಾಡಿದ್ರೆ ಎಲ್ಲ ತಿಮಿಂಗಳು ಸಿಗ್ತಾರೆ. ಅದ್ರ ಬಗ್ಗೆ ಮಾತಾಡೋಕ್ಕೆ ತಯಾರಿಲ್ಲ ಇವತ್ತು. ಇಲ್ಲಿ ನಮ್ಮ ಪ್ರಶ್ನೆ, ನಾವು ಇಷ್ಟೊಂದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದೇ ಪ್ರಜ್ವಲ್ ರೇವಣ್ಣ ಹಾಲಿಡೇಗೆ ಹೋಗಿದ್ದಾರೆ ಅಂತ ಹೇಳಿದ್ರಲ್ಲ ಕುಟುಂಬದವರು, ನಿಮಗೆ ಮಾಧ್ಯಮದಲ್ಲೇ ಹೇಳಿದ್ರಲ್ಲ, ಅವನು ಜರ್ಮನಿಗೆ ಹೋಗಿದ್ದಾರೆ, ವಿಚಾರಣೆ ಕರೆದ್ರೆ ಬರ್ತಾರೆ ಅಂತ ಹೇಳಿರ್ಲಿಲ್ವಾ? ಕರೆದಿದ್ದಾರಲ್ಲ, ಎಲ್ಲಿದ್ದಾನೆ ಈಗ? ಆಫ್ಟರ್ ಆಲ್ ಈಸ್ ಅ ಫ್ಯೂಜಿಟಿವ್. ನಿಮ್ಮ ಮನೆಯ ಮಗ ಓಡೋಗಿದ್ದಾನೆ, ಎಲ್ಲಿದ್ದಾನೆ ಕರೆಸ್ರಿ. ಸೊ ಅವರ ಮಗ ಎಲ್ಲಿದ್ದಾನೆ ಅನ್ನೋದು ಅವರ ಕುಟುಂಬದವರಿಗೆ ಈಗ ಸದ್ಯಕ್ಕೆ ಗೊತ್ತಿಲ್ಲ. ಹೋಗಿರೋದು ಮಾತ್ರ ಗೊತ್ತಿದೆ. ಅದಾದ ನಂತರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನೋದು ಅವ್ರ ಕುಟುಂಬಸ್ಥರ ಮಾತಿದೆ. ಇನ್ನೊಂದು ಕಡೆಗೆ ಪ್ರಿಯಾಂಕಾ ಖರ್ಗೆ ಅವರು ಈಗ ನೇರವಾಗಿ ಕುಮಾರಸ್ವಾಮಿ ಅವರ ಮೇಲೆ ಹರಿಹಾಯ್ತಾ ಇದ್ದಾರೆ, ಆ ಕುಟುಂಬದ ಮೇಲೆ ಹರಿಹಾಯ್ತಾ ಇದ್ದಾರೆ. ಪ್ರಜ್ವಲ್ನ ಅದೇ ರೀತಿಯಾಗಿ ಹಾಲಿಡೇಗೆ ಹೋಗಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತೀರಾ, ಬಟ್ ಕರ್ಸಕ್ಕಾಗಲ್ವಾ ನಿಮಗೆ ಅಂತೆಲ್ಲ ಮಾತನಾಡ್ತಾ ಇದ್ದೀರಾ. ಎಲ್ಲರೂ ರಾಜೀನಾಮೆ ಕೊಡಬೇಕಾಗಿತ್ತು, ಈ ಆರೋಪದಿಂದ ಮುಕ್ತರಾಗುವವರೆಗೂ ಕೂಡ ಅವರು ಇರಬಾರ್ದಾಗಿತ್ತು ಅಂತ ಪ್ರಿಯಾಂಕಾ ಖರ್ಗೆ ಅವರ ಮಾತು. ರಾಜಕೀಯವಾಗಿ ಹೋಗೋದಾದರೆ ಇದು 10 ಹಲವು ರೀತಿಯಾದಂಥ ಚರ್ಚೆಗಳಿಗೂ ಕೂಡ ಎಡೆ ಮಾಡಿಕೊಡುತ್ತೆ. ವಾಪಸ್ ರಿವರ್ಸ್ ಅವರು ಕೇಳಕ್ಕೆ ಶುರು ಮಾಡ್ತಾರೆ, ಬಂದೇ ಬರುತ್ತೆ ಆಫ್ಕೋರ್ಸ್. ಯಾರ್ಯಾರಿದ್ರು ಯಾರ್ಯಾರಿರಲಿಲ್ಲ, 5 ಕೋಟಿ ತೊಗೊಂಡು ಹೋಗ್ಬೇಕಂದ್ರೆ ಎಷ್ಟು ಚೀಲ ಬೇಕಾಗ್ತದೆ ಗೊತ್ತಿರ್ತದಲ್ಲ BJP ಅವರಿಗೆ. ಅವರಿಗೆ ಆಪರೇಷನ್ ಕಮಲ ಮಾಡಿ ರೂಢಿ ಇದೆ ಅಲ್ವಾ? ಎಷ್ಟು ಬ್ಯಾಗು ಏನು ಇದೆಲ್ಲ ಗೊತ್ತಿರ್ತದಲ್ಲ, ಎಷ್ಟು ಟೆಂಪೋಗಳು ಬೇಕಾಗುತ್ತೆ ಅಂತ. ಎಷ್ಟು ಟೆಂಪೋಗಳು ಬೌರಿಂಗ್ ಕ್ಲಬ್ ಒಳಗಡೆ ಹೋದ್ವು, ಎಷ್ಟು ಟೆಂಪೋಗಳು ಹೊರಗೆ ಬಂದರು, ಅದೆಲ್ಲ ಮಾಡಲಿ. ಆಮೇಲೆ ದೇವರಾಜೇಗೌಡ ಇಸ್ ಅ ಲಾಯರ್, ಅವರಿಗೆ ಕಾನೂನು ಪ್ರಕ್ರಿಯೆಗಳು ಗೊತ್ತಿರಲ್ವಾ? ಕಾನೂನು ಅಂದರೆ ಏನು ಗೊತ್ತಿಲ್ವಾ ಅವರಿಗೆ? ಅವರು ಜಡ್ಜ್ ಮುಂದೆ ಡಿಪೋಸ್ ಮಾಡಬೇಕಾದ್ರೆ, ನೋಡಿ ಸರ್ ಇದೆಲ್ಲ ದಾಖಲೆಗಳಿದೆ, ಇದು ನಾನು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾ ಇದ್ದೀನಿ, CCTV ಫುಟೇಜ್ ಇದೆ, ಆಡಿಯೋ ರೆಕಾರ್ಡಿಂಗ್ ಇದೆ, ವಿಡಿಯೋ ರೆಕಾರ್ಡಿಂಗ್ ಇದೆ, ಟ್ರಾನ್ಸಾಕ್ಷನ್ದು ಇಲ್ಲಿ ಚಲಾನ್ಗಳಿವೆ, ಟ್ರಾನ್ಸಾಕ್ಷನ್ದು ಒಪ್ಪಂದ ಕಾಗದಗಳಿವೆ, ಕೊಡಬೇಕಾಗಿತ್ತು. ಯಾರು ಕೊಡಬೇಡ ಅಂತ ಹೇಳಿದ್ದು? ವ್ಯಾನ್ನಲ್ಲಿ ಕೂತ್ಬಿಟ್ಟು ಮಾಧ್ಯಮಕ್ಕೆ ಏನು ಹೇಳಬೇಕು ಹೇಳ್ಬಿಟ್ಟು ಓಡೋಗೋದು, ಅದಕ್ಕೆ ಸಾಕ್ಷಿ ಅನ್ನೋಕ್ಕಾಗುತ್ತಾ? ನಾವು ಹೇಳ್ತಾ ಇದ್ದೀವಲ್ಲ, ನಾವು ಕೇಳ್ತಾ ಇರೋದು BJP ಮತ್ತು JDS ಮೌನ ಯಾಕಿದ್ದಾರೆ ಇದಕ್ಕೆ? ಎಲ್ಲರೂ ಕಾಂಗ್ರೆಸ್ SIT ಪ್ರಜ್ವಲ್ ರೇವಣ್ಣ ಕರ್ಕೊಂಡು ಬರಬೇಕು ಅಂತ. ಹೌದು, ಕರ್ಕೊಂಡು ಬರಬೇಕು, ನಮ್ಮ ಕರ್ತವ್ಯ ಇದೆ, ನಾವು ಮಾಡ್ತಾ ಇದ್ದೀವಿ, ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ವ್ಯಾಪ್ತಿ ನಮ್ಮ ರಾಜ್ಯಕ್ಕೆ ಸೀಮಿತ ಇರೋದು. ಬೇರೆ ರಾಜ್ಯದಲ್ಲೂ ಕೂಡ ಯಾರಾನ ಕ್ರಿಮಿನಲ್ ಇದ್ದರೆ ನಾವು ಅಲ್ಲಿ
ಲೋಕಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿನವ್ರನ್ನ ಸಂಪರ್ಕ ಮಾಡಿ, ಅಲ್ಲಿನ ಗೃಹ ಸಚಿವರನ್ನ ಸಂಪರ್ಕ ಮಾಡಿ, ಮಂತ್ರಿಗಳನ್ನು ಸಂಪರ್ಕ ಮಾಡಿ, ಸರ್ಕಾರಗಳನ್ನು ಸಂಪರ್ಕ ಮಾಡಿ ಅವರ ಕೋಆಪರೇಷನ್ ಜೊತೆನೇ ತರಬೇಕಾಗ್ತದೆ. ಅವು ಇಂಡಿಯಾನಲ್ಲಿ ಎಲ್ಲಾನು ಇದ್ರೂ ನಾವು ಹುಡುಕ್ ತರ್ಬೋದು. ಆದರೆ ಕೆಲವು ಕಾನೂನಿನ ಚೌಕಟ್ಟು ನಮಗೆ ಅಡಚಣೆಗಳಾಗಿವೆ. ವೆನ್ ಇಟ್ ಈಸ್ ಇಂಟರ್ನ್ಯಾಷನಲ್ ಬಾರ್ಡರ್ಸ್, ವಿದೇಶದಲ್ಲಿದ್ದಾಗ ನಮಗೆ ಕೇಂದ್ರ ಸರ್ಕಾರದ ನೆರವು ಬೇಕಾಗ್ತದೆ. BJP ಅವರು ಇವಾಗ ಯಾವಾಗಲೂ ಡಬಲ್ ಇಂಜಿನ್ ಸರ್ಕಾರ ಅಂತಾರಲ್ಲಪ್ಪ, ನಿಮಗೇನಾದರೂ ನೈತಿಕತೆ ಇದ್ದಿದ್ರೆ ನಾವು JDS ಅಂತ ಪಕ್ಷದ ಜೊತೆ ನಾವು ಮೈತ್ರಿ ಮಾಡ್ಕೊಳಲ್ಲ, ನಾವು ಈ ಪಕ್ಷದಿಂದ ದೂರ ಇರ್ತೀವಿ, ಇವರಿಗೆ ಸಾರ್ವಜನಿಕ ಜೀವನದಲ್ಲಿ ಇರೋಕ್ಕೆ ನೈತಿಕತೆ ಇಲ್ಲ, ಇಂಥ ಹೀನಾಯ ಕೃತ್ಯವನ್ನು ಮಾಡಿ ಇಂಥವರಿಗೆ ಏನು ಅಭ್ಯರ್ಥಿಯನ್ನು ಘೋಷಣೆ ಮಾಡಿಬಿಟ್ಟು ಅವ್ರ ಪರ ಪ್ರಚಾರ ಮಾಡಿದ್ದು ನಮ್ಮದು ದೊಡ್ಡ ತಪ್ಪಾಗಿದೆ. ನಾವು ಅಮಿತ್ ಶಾ ಅವರಿಗೆ, ಮೋದಿ ಅವರಿಗೆ ಪತ್ರ ಬರಿತಾ ಇದ್ದೀವಿ, ಇದಕ್ಕೆ ಏನೇ ಈ ಪ್ರಕರಣಕ್ಕೆ ಏನೇ ಸಹಕಾರ ಇದ್ರೂ ನೀವು ದಯವಿಟ್ಟು ಕೊಡಿ ಅಂತ ಬರೆದಿದ್ದಾರ. ಬರಿಬೋದಾಗಿತ್ತಲ್ಲ ಅಮಿತ್ ಶಾ ಅವರಿಗೆ, ವಿಜೇಂದ್ರ ಅವರು ಮತ್ತು ಅಶೋಕ್ ಅವರು, ಸರ್ ನಮ್ಮ ರಾಜ್ಯದ ಮರ್ಯಾದೆ ಹಾಳಾಗ್ತಾ ಇದೆ, ಇವರ ಸಹವಾಸ ಮಾಡಿ ನಮ್ಮ ಪಕ್ಷಕ್ಕೂ ಕಳಂಕ ತಗಲಿದೆ, ದಯವಿಟ್ಟು SIT ಅವರ ವಿಚಾರಣೆಗೆ ನೀವು ಕೋಆಪರೇಟ್ ಮಾಡಿ, ವಿದೇಶದಲ್ಲಿ ಎಲ್ಲೇ ಇರಲಿ ನಮ್ಮ ಏಜೆನ್ಸೀಸ್ ಯಾರಿದ್ದಾರೆ, NIA ಇರ್ಬೋದು, ಇಂಟರ್ಪೋಲ್ ಇರ್ಬೋದು, ಕಮಾನ್ ಪ್ರಿಯಾಂಕಾ ಖರ್ಗೆ ಅವರು, ನೀವು ಕೂಡ ಕಲ್ತಿರೋರು, ನೀವು ಕೂಡ ಎಜುಕೇಟೆಡು, ಕಾನೂನನ್ನು ಕೂಡ ನೀವು ಬಲ್ಲವರು. ಏಕಾಏಕಿಯಾಗಿ BJP ಲೀಡರ್ಸ್ಗಳು ಅಮಿತ್ ಶಾ ಅವ್ರಿಗೆ ಬರೆದು ಬಿಟ್ಟು ಇದಕ್ಕೆ ಕೋಆಪರೇಟ್ ಮಾಡಿ ಅಂತಂದರೆ ಆಗ್ಬಿಡುತ್ತಾ? ಒಂದು ಕಡೆಗೆ SITಗೆ ಹೇಳ್ತೀರಿ ಕಾನೂನು ತೊಡಕುಗಳಿವೆ ಅಂತ ಹೇಳ್ತಾ ಇದ್ರಿ. ಕಾನೂನು ತೊಡಕುಗಳೇನು? ವಿದೇಶದಲ್ಲಿರೋದ್ರಿಂದ ಅಲ್ಲಿ ಹಸ್ತಕ್ಷೇಪ ಮಾಡೋಕ್ಕಾಗೋದಿಲ್ಲ, ಅಲ್ಲಿ ಹೋಗೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಫೈನಲಿ ಆಗಿದ್ದಾಗ ಬ್ಲೂ ಕಾರ್ನರ್ ನೋಟಿಸ್ ಹೇಗೆ ಹೋಯಿತು? ಬ್ಲೂ ಕಾರ್ನರ್ ನೋಟಿಸನ್ನು SIT ಕೊಟ್ರಾ? ಎಲ್ಲಿಂದ ಹೋಯ್ತು ಬ್ಲೂ ಕಾರ್ನರ್ ನೋಟಿಸು? ಈಗ ರೆಡ್ ಕಾರ್ನರ್ ನೋಟಿಸ್ ಹೋಗಬೇಕು, ಅದಕ್ಕೇನು ಪ್ರೊಸೀಜರು? ಅಲ್ಲಿ ಕಾನೂನಾತ್ಮಕವಾಗಿರುವಂಥ ಪ್ರಕ್ರಿಯೆಗಳು ಹೇಗಾಗಬೇಕು? ರಾಜಕೀಯವಾಗಿ ನೀವು ಮಾತನಾಡೋದು ಬೇರೆ ಏನೂ ಮಾತನಾಡ್ಬೋದು, ಬಟ್ ಕಾನೂನಾತ್ಮಕವಾಗಿರುವಂಥ ವಿಚಾರಗಳನ್ನು ನೀವು ರಾಜಕೀಯವಾಗಿ ಬೆರೆಸ್ಕೊಂಡು ಮಾತನಾಡೋದು ಇದೆಯಲ್ಲ, ನಾಟ್ ಫೇರ್ ಅನಿಸುತ್ತೆ. ಒಬ್ಬ ಎಜುಕೇಟೆಡ್ ಆಗಿ ಮಂತ್ರಿ ಆಗಿರುವಂಥವ್ರು ಈ ರೀತಿಯಾಗಿ ಮಾತನಾಡುವಂಥದ್ದು. ಆಯಿತು, ಕಮಾನ್, ಕರ್ನಾಟಕ ಸರ್ಕಾರ ಎಲ್ಲಿ ಈಗ ಪತ್ರವನ್ನು ಬರೆದಿದೆ? ಶೋ ಮಿ ಒನ್ ಲೆಟರ್, ಇಂತಹ ವಿಚಾರದಲ್ಲಿ ಹಿಂಗಿದೆ, ಅವ್ರನ್ನ ಹುಡುಕೊಡಿ ಅಂತೇಳಿ. ಬ್ಲೂ ಕಾರ್ನರ್ ನೋಟಿಸಿಗೆ ನೀವು ಕೇಳಿದ್ರಿ, ಬ್ಲೂ ಕಾರ್ನರ್ ನೋಟಿಸನ್ನು ಕೊಟ್ಟಾಗಿದೆ. ವಾಟ್ ನೆಕ್ಸ್ಟ್? ರೆಡ್ ಕಾರ್ನರ್ ನೋಟಿಸ್. ಅವಾಗ ಏನು ಮಾಡಬೇಕು? ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು. ಮಾಡಿದ್ರಾ? ಕೋರ್ಟ್ ಮೂಲಕವಾಗಿ ಹೋಗಬೇಕು. ಆಯ್ತಾ? ಅದು ಹೋಗ್ಲಾರ್ದೇ BJP ಲೀಡರ್ಸ್ಗಳು ಲೆಟರ್ ಬರೀಬೇಕಂತೆ ಅಮಿತ್ ಶಾ ಅವರಿಗೆ, ಆವಾಗ ಕೇಂದ್ರ ಮಧ್ಯಪ್ರವೇಶ ಮಾಡಬೇಕಂತೆ. ಅದು ಕಾನೂನಾತ್ಮಕವಾಗಿ ಇದೆಯೋ ಆ ರೀತಿಯಾಗಿ? ಕಮಾನ್, ಏನು ರಾಜಕೀಯವಾಗಿ ನೀವು ಮಾತನಾಡೋದಾದರೆ ಯಾರ ಮೇಲಾದರೂ ಮಾತನಾಡ್ಕೊಂಡು ಹೋಗಿ, ಬೇಡ ಅನ್ನೋದಿಲ್ಲ. ಬಟ್ ಕಾನೂನಾತ್ಮಕವಾಗಿ ಇರೋ ವಿಚಾರಗಳನ್ನು ಕೂಡ ರಾಜ್ಯದ ಜನರಿಗೂ ಕೂಡ ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ ಹೇಳುವಂಥದ್ದು. ನಿಮ್ಮನ್ನು ಯಾರಾದರೂ ತಿಳ್ಕೊಂಡಿರುವಂಥವ್ರಾದರೆ ಅವ್ರು ನಿಮ್ಮನ್ನು ನೋಡಿದ್ರೆ ಏನು ಅನಿಸುತ್ತೆ ಅಂತ ನೀವು ಯೋಚನೆ ಮಾಡ್ಕೊಳ್ಳಿ, ನೀವು ಮಾತನಾಡಬೇಕಾದ್ರೆ.